ನಮ್ಮ ಬೇಡಿಕೆ ಇಷ್ಟೇ, ದಲಿತರ ಸಂವಿಧಾನಬದ್ಧ ಹಕ್ಕುಗಳನ್ನು ರಾಜ್ಯ ಸರ್ಕಾರ ನೀಡಬೇಕು. SCP ಮತ್ತು TSP ಹಣವನ್ನು ಇತರ ಇಲಾಖೆಗಳಿಗೆ ಹಿಂದೆ ವರ್ಗಾವಣೆ ಮಾಡಿದಿರಿ. ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ತಾವು ಹೇಳಿದಿರಿ ವರ್ಗಾವಣೆ ಆಗಿರೋದು ನಿಜ ಅಂತ. ವರ್ಗಾವಣೆ ಆಗಿರೋಂಥ ಬೇರೆ ಅನ್ಯ ಉದ್ದೇಶಕ್ಕೆ ಬಳಕೆ ಆಗಿರೋಂಥ 77,000 ಕೋಟಿಯ ಹಣವನ್ನು ನೀವು ಮತ್ತೆ ವಾಪಸ್ ತರಬೇಕು. ಇದು ನಮ್ಮ ಮೊದಲನೇ ಬೇಡಿಕೆ. ಎರಡನೇದು, ಅನೇಕ ದಲಿತರ ಅಭಿವೃದ್ಧಿಗೆ ಇರುವಂಥ ಇಲಾಖೆಗಳಲ್ಲಿ, ಅಭಿವೃದ್ಧಿ ನಿಗಮಗಳಲ್ಲಿ ನಾವು ಸಾಲ ಕೇಳಕ್ಕೆ ಹೋದರೆ ಶಾಸಕರ ಶಿಫಾರಸು ಪತ್ರ ಬೇಕು ಅಂತ ಕೇಳ್ತಾ ಇದ್ದಾರೆ. ನಮಗೆ ಯಾಕೆ ಶಾಸಕರ ಶಿಫಾರಸು ಪತ್ರ ಬೇಕು? ನಾವು ಶಾಸಕರನ್ನು ಆಯ್ಕೆ ಮಾಡಿರೋಂಥವ್ರು. ನಾವು ಶಾಸಕರ ಶಿಫಾರಸು ಪತ್ರ ಯಾರಿಗೆ ಕೊಡ್ತಾರೆ? BJPಯವರು ಅವ್ರ ಹಿಂಬಾಲಕಕ್ಕೆ ಕೊಡ್ತಾರೆ, ಕಾಂಗ್ರೆಸ್ MLA ಅವ್ರ ಹಿಂಬಾಲಕಕ್ಕೆ ಕೊಡ್ತಾರೆ, JDS MLA ಅವ್ರ ಹಿಂಬಾಲಕಕ್ಕೆ ಕೊಡ್ತಾರೆ. ಇಂಥ ದಲಿತ ಸಮುದಾಯದ, ತಳ ಸಮುದಾಯದ, ಶೋಷಿತ ಸಮುದಾಯದ, ಹಳ್ಳಿಗಾಡಿನ ಜನರು ಏನು ಮಾಡಬೇಕು ನಾವು? ಹಾಗಾಗಿ ಈ ಕೂಡಲೇ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಕಳಕಳಿ ಇದ್ದರೆ ಮೊದಲನೇದಾಗಿ ಶಾಸಕರ ಶಿಫಾರಸು ಪತ್ರವನ್ನು ಈ ಕೂಡಲೇ ರದ್ದು ಮಾಡಬೇಕು. ನಾವು ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದ್ವಿ, ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ನೀವು ಅದನ್ನು ರದ್ದು ಮಾಡಿ ಅಂತ ಹೇಳಿದ್ವಿ. ಇದುವರೆಗೂ ಮಾಡಿಲ್ಲ. ಅದ್ರ ಜೊತೆಗೆ ಅನೇಕರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇದುವರೆಗೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗಬೇಕಂದ್ರೆ ಸಿದ್ದರಾಮಯ್ಯನವರು ಅದರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಈ ಶಿಕ್ಷೆ ಸೀರಿಯಸ್ ಆಗಿ ಆಗಬೇಕು. ಯಾಕೆಂದರೆ ದಲಿತರ ಹಕ್ಕುಗಳನ್ನು ಕದಿಯುವಂಥ, ಅವರ ಸಂವಿಧಾನಬದ್ಧ ಹಕ್ಕುಗಳನ್ನು ಕದಿಯುವಂಥವ್ರಿಗೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಗಳಲ್ಲಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಆದರೆ ಅಟ್ರಾಸಿಟಿ ಕೇಸ್ ಮಾಡೋದಕ್ಕೆ ಹೋಗಲ್ಲ. ಅಟ್ರಾಸಿಟಿ ಕೇಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಲೀಡ್ರುಗಳು ಹೋಗಿ ಪೊಲೀಸ್ ಠಾಣೆಗಳಲ್ಲಿ ದುಂಬಾಲು ಬೀಳಬೇಕು, ಇಲ್ಲಾಂದ್ರೆ ಅಟ್ರಾಸಿಟಿ ಕೇಸ್ ಮಾಡಲ್ಲ. 2016ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ, ಅಟ್ರಾಸಿಟಿ ಕೇಸ್ ಆದರೆ ನೀವು ಅವ್ರನ್ನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆಮೇಲೆ ನೀವು FIR ಹಾಕ್ಬೇಕು ಅಂತ ಹೇಳ್ತದೆ. ಆದರೆ ಅನೇಕ ದಲಿತ ಪರ ಚಿಂತಕರು, ಹೋರಾಟಗಾರರು ಹೋರಾಟವನ್ನು ಮಾಡಿ ಅದನ್ನು 2018ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ತಿದ್ದುಪಡಿ ಮಾಡಿದೆ. ಅಟ್ರಾಸಿಟಿ ಕೇಸ್ ಆದ 24 ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸಬೇಕಂತೇಳಿ. ಆದರೆ ಇಡೀ ಪೊಲೀಸ್ ಠಾಣೆಗಳಲ್ಲಿ ಯಾರೂ ಕೂಡ ಅದನ್ನು ಮಾಡೋದಿಲ್ಲ. 2016ರ ತಿದ್ದುಪಡಿಯನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ದಲಿತರ ಮೇಲೆ ದೌರ್ಜನ್ಯ ಆದರೆ FIR ಹಾಕಿದ್ರು ಕೂಡ ಕೌಂಟರ್ ಕೇಸ್ ಇವರೇ ಮಾಡ್ತಾರೆ. ಕೌಂಟರ್ ಕೇಸ್ ಮಾಡೋಂಥದ್ದು ಕೂಡ ಕೂಡಲೇ ನಿಲ್ಲಬೇಕು. ಆಮೇಲೆ PTCL ಕಾಯ್ದೆ, ಈಗಾಗಲೇ ಕಾಯ್ದೆಯನ್ನು ಜಾರಿಗೊಳಿಸಿದ್ದೀವಿ ಅಂತ ಹೇಳಿದ್ರು. ಸುಗ್ರೀವಾಜ್ಞೆ ಮೂಲಕ ಅದನ್ನು ಕೂಡಲೇ ಅನುಷ್ಠಾನ ಮಾಡಬೇಕು. ಸರ್ಕಾರಿ ನೌಕರರ ಏನು ಮುಂಬಡ್ತಿ ಇದೆಯಲ್ಲ ಅದನ್ನು ಕೂಡ ನೀವು ಶೀಘ್ರ ಬಡ್ತಿ ಮೀಸಲಾತಿಯನ್ನು ಕೂಡ ಜಾರಿ ಮಾಡಬೇಕು. ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ಕಣ್ವ ನದಿಗೆ ಮುಳುಗಡೆಯಾಗಿ ಅನೇಕ ಬಂಧುಗಳು, ನಮ್ಮ ದಲಿತ ಬಂಧುಗಳು, ಹಿಂದುಳಿದವರು ಜಮೀನಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಜಮೀನು ಮಂಜೂರಾಗಿಲ್ಲ. 80 ವರ್ಷ ಆಗಿದೆ ಜಮೀನು ಮಂಜೂರಾಗಿಲ್ಲ. ಆ ಜಮೀನನ್ನು ಯಾರು ಮುಳುಗಡೆ ಆಗಿ, ನದಿ ಭಾಗದಲ್ಲಿ ಯಾರು ಮುಳುಗಡೆ ಆಗಿದೆ ಅವ್ರಿಗೆ ಈ ಕೂಡಲೇ ಜಮೀನನ್ನು ಮಂಜೂರು ಮಾಡಬೇಕು. ಅವರಿಗೆ ಖಾತೆ ಪಾಣಿಯನ್ನು ಮಾಡಿಕೊಡುವಂಥ ಕೆಲಸ ಆಗಬೇಕು. ಇಷ್ಟೆಲ್ಲ ಇನ್ನೂ ಅನೇಕ ಗಂಭೀರವಾದಂಥ ಸಮಸ್ಯೆಗಳು ಇದಾವೆ ನಮ್ಮಲ್ಲಿ. ಆ ಗಂಭೀರವಾದಂಥ ಎಲ್ಲ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ, ನಮ್ಮ ಬೇಡಿಕೆಗೆ ಸ್ಪಂದಿಸಿ ಅದನ್ನು ಶೀಘ್ರ ಬಗೆಹರಿಸಬೇಕು. ಇಲ್ಲದಿದ್ದರೆ ಇಡೀ ರಾಜ್ಯದಂಥ ಭೀಮವಾದ ಸಂಘಟನೆಯ ನಾಯಕರುಗಳು, ಕಾರ್ಯಕರ್ತರ ಬಂಧುಗಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ದೇವರಾಜ ಅರಸು ಕಾಲದ ಎರಡನೇ ದೇವರಾಜ ಅರಸು ಅಂತ ನಿಮ್ಮನ್ನು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಆದರೆ ಇಂದಿನ ಸಿದ್ದರಾಮಯ್ಯ 2013ರಿಂದ 2018ವರೆಗೂ ಇದ್ದಂಥ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ನಿಮಗೆ ಸಾಮಾಜಿಕ ಕಳಕಳಿ ಇದ್ದರೆ ಈ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ, ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೂಡಲೇ ಬಿಡುಗಡೆ ಮಾಡಿ. ನಿಮ್ಗೆ ಹೇಳ್ತಾ ಇದ್ದೀವಿ, ನೀವೇನಾದರೂ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ನಿಮ್ಮನ್ನು ಓಡಾಡೋದಕ್ಕೆ ಬಿಡೋದಿಲ್ಲ. ನಾವು ನಮ್ಮೆಲ್ಲ ಕಾರ್ಯಕರ್ತರಿರ್ತಾರೆ, ನಿಮ್ಮ ಮಂತ್ರಿಗಳು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಎಲ್ಲೋದ್ರೂ ಕೂಡ ಅಲ್ಲಿ ಅಡ್ಡಾಕಂತ ಕೆಲಸ ಮಾಡ್ತೀವಿ. ನಿಮ್ಮ ಎಲ್ಲ ಕಾರ್ಯಚಟುವಟಿಕೆ ಕೂಡ ನಾವು ತೊಂದರೆಯನ್ನು ಕೊಡ್ತೀವಿ. ಈ ಕೂಡಲೇ ಸಿದ್ದರಾಮಯ್ಯನವರು ಇದನ್ನು ಆಲಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್, ಇಂಡಿವಿಜುವಲ್ ಆಗಿ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗೋ ಕಾರ್ಯಕ್ರಮ ಇದೆಯಾ ಸರ್? ಭೇಟಿಯಾಗಿ ಇಲ್ಲೇ ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂತ ಇವತ್ತು ಕೂತಿದ್ದೀವಿ ನಾವು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬರಬೇಕು,
ಮನವಿಯನ್ನು ಸ್ವೀಕಾರ ಮಾಡಬೇಕಂತ ನಾವು ಒತ್ತಾಯವನ್ನು ಮಾಡ್ತಾಯಿದ್ವಿ. ಸರ್, ಈಗ ಸಿದ್ದರಾಮಯ್ಯನವರು ನಿಮ್ಮ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ನಿಮ್ಮ ಯಾವ ರೀತಿ ಇರುತ್ತೆ? ಮುಂದಿನ ಹೋರಾಟ ಈಗಾಗಲೇ ಹೇಳಿದ್ದೀವಿ, ಇಡೀ ರಾಜ್ಯದಲ್ಲಿ ನಿಮ್ಮನ್ನು ಅಡ್ಡಾಡಕ್ಕೆ ಬಿಡೋದಿಲ್ಲ ಅಂತ. ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೇವೆ. ಇಡೀ ರಾಜ್ಯದಲ್ಲಿ ಯಾವ್ಯಾರು ಮಂತ್ರಿಗಳಿದ್ದಾರೆ ಅವ್ರನ್ನ ಬೆಳಿಗ್ಗೆ ಆಚೆಗೆ ಹೋಗಕ್ಕೆ ಬಿಡೋದಿಲ್ಲ ನಾವು. ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರತಿ ಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಈ ಕೂಡಲೇ ಮಾಡ್ತೀವಿ. ನೀವು ನಮ್ಮ ಬೇಡಿಕೆ ಸ್ಪಂದಿಸ್ತಾ ಹೋದರೆ ಒಡಲಿನಲ್ಲಿ ಭೀಮಬಾಯಿ ಮಡಲಿನಲ್ಲಿ ರಾಜ್ಯಸಭಾಲ್ ಒಡಲಿನಲ್ಲಿ ಭೀಮಬಾಯಿ ಮಡಲಿನಲ್ಲಿ ಒಡಲಿನಲ್ಲಿ ಭೀಮಬಾಯಿ ಮಡಲಿನಲ್ಲಿ ಹುಟ್ಟಿ ಬಂದ ದಲಿತ ಸೂರ್ಯ ಹಿಂಜೆಗಾರ ಸ್ವೀಕರಿಸು ನಮ್ಮೆಲ್ಲರ ಹಿಂಜೆಗಾರ. ಸಂಘಟನೆ ಪಾಠ ಕಲಿಸಿದೆ, ಶಿಕ್ಷಣ ಸಂಘಟನೆಯ ಪಾಠ ಕಲಿಸಿದೆ. ಕೈ ಹಿಡಿದು ನಮ್ಮನ್ನ ಮೇಲೆ ಕೆತ್ತಿ ಮುನ್ನಡೆಬೇಕು. ಭಾರತಾಂಬೆ ಮಡಲಿನಲ್ಲಿ ಸಂಘರ್ಷದ ಒಡಲಿನಲ್ಲಿ ನಮ್ಮೆಲ್ಲರ ನೀಲು ವಂದನೆ ಸ್ವೀಕರಿಸುವ ನಮ್ಮೆಲ್ಲರೂ ಕೈ ಹಿಡಿದು ನಮ್ಮನ್ನು ಮೇಲೆ ಕೆತ್ತಿದೆ. ಸ್ವಾಭಿಮಾನ ಸಂಘಟನೆ ಪಾಠ ಕಲಿಸಿದೆ. ಸ್ವಾಭಿಮಾನ ಸಂಘರ್ಷ ಕೈ ಹಿಡಿದು ನಮ್ಮೆಲ್ಲರ ಮೇಲೆ ಕೆತ್ತಿದೆ. ಹೋರಾಟ ಮಾಡುವೆವು, ಹಕ್ಕುಗಳ ಪಡೆಯುವೆವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.